ಇದ್ರ ಹೆಸರು ಜಾಯಿಂಟ್ ಡಾಗ್ ಅಂತ. ಇದು 3 ಕೋಟಿ ನಾಯಿ. ಇದು ಆನೆ ಬೊಗಳ್ತೈತೆ. ನಾನಲ್ಲ ಆನೆ ಹೊಡತೈತೆ. ಯಾರು ಇವ್ರಲ್ಲ? మీరు డాన్స్ ఆడితే అది కూడా డాన్స్ ఆడుతుంది. చూడమ్మా ఆడి ఆంటీ ఆడి. గిర్ర 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 గింగిరాగిరే సర 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 పొంగరానివే. You tell I love you to it will tell you back. I love you. ಚಾಲೆಂಜಿಂಗ್ ಸರ್ ದರ್ಶನ್ ಅವರು ಯಾವಾಗ ರಿಲೀಸ್ ಆಯ್ತಾರೆ ಪ್ರೆಡಿಕ್ಟ್ ಮಾಡಪ್ಪ. ಇದ್ರೆ ಅವ್ನು ನಮ್ಮ ನೆಮ್ಮದಿ ಆಗಿರ್ಬೇಕು, ಇಲ್ಲಾದ್ರೆ ನಿನ್ನ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಗೈಸ್ ನೋಡಿ ಏನಿದೆ ಅಂತ ಹೇಳಿ. ಸೊ ಇದು ಬಂದು ರೋಬೋ ಡಾಗು. ಫಾರ್ ದ ಫಸ್ಟ್ ಟೈಮ್ ಕನ್ನಡ ಯೂಟ್ಯೂಬ್ ಹಿಸ್ಟ್ರಿನಲ್ಲೇ ಯಾರು ಇದನ್ನ ಇಂಟ್ರೊಡ್ಯೂಸ್ ಮಾಡಿಲ್ಲ. ಸೊ ಇದನ್ನ ನಾನು ತರಿಸ್ಕೊಂಡು ಇದ್ರ ಜೊತೆ ಇವತ್ತು ಒಂದು ಕಾಂಟೆಂಟ್ ನ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಚೆನ್ನಾಗಿದೆ. ಅದಕ್ಕೂ ಮುಂಚೆ ನಾನು ಒಬ್ಬ ವ್ಯಕ್ತಿನ ನಿಮ್ಗೆ ಪರಿಚಯ ಮಾಡಬೇಕು. ಬ್ರೋ ಬನ್ನಿಲಿ, ನನ್ನ ಫ್ರೆಂಡ್ ಶ್ಯಾಮ್ ಅಂತ ಹೇಳಿ. ಸೊ ಇವ್ರ ಬಗ್ಗೆ ನಾನು ಹೇಳೋಕ್ಕಿಂತ ಅವರೇ ಹೇಳ್ತಾರೆ, ಹೇಳ್ಬಿಡಿ. ಎಸ್, ಆಕ್ಚುಲಿ ನಾನು ಬಂದು ರೋಬೋಟಿಕ್ಸ್ ಬ್ಯಾಕ್ಗ್ರೌಂಡು. ಸೊ ಇವತ್ತು ನೀವು ನೋಡ್ತಾ ಇದ್ದೀರಲ್ಲ, ಈ ರೋಬೋಟ್ ಡಾಗ್ ಬಂದು ಯೂನಿಟ್ರಿ ಅಂತ. ನಮ್ಮ DJ ಬ್ರ್ಯಾಂಡ್ ಕೇಳಿರ್ತೀರಾ, GoPro, Insta360 ಎಲ್ಲ ಕೇಳಿರ್ತೀರಾ, ಆ ಥರ ಇದು ಯೂನಿಟ್ರಿ ಬ್ರ್ಯಾಂಡ್ ಅಂತ ಬ್ರೋ. ಓಕೆ. ಈ ರೋಬೋಟ್ಸ್ನ ಬಂದು ಏನು ಅಪ್ಲಿಕೇಶನ್ಸ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದರೆ ಡಿಫೆನ್ಸ್ಗೆ ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಬ್ರೋ. ಡಿಫೆನ್ಸಲ್ಲಿ ಬಂದು ಫ್ಲಾಪ್ ಆಗಿಬಿಡುತ್ತೆ ಈ ರೋಬೋಟ್. ಓಕೆ ಓಕೆ. ಯಾಕಂದ್ರೆ ಹೊಸ್ತಾಗಿತ್ತಲ್ಲ, ಸ್ವಲ್ಪ ಅಪ್ಲಿಕೇಶನ್ಸ್ ಇಂದ ಡಿಸ್ಅಡ್ವಾಂಟೇಜಸ್ ಆಗಿ ಫ್ಲಾಪ್ ಆಯಿತು. ನೆಕ್ಸ್ಟ್ ಇದನ್ನ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತಾರೆ ಯೂನಿಟ್ರಿ ಬ್ರ್ಯಾಂಡ್ ಅವರು. ಈಗ ದೊಡ್ಡ IT ಕಂಪ್ನೀಸ್ ಅಲ್ಲಿ ನೋಡಿದ್ರೆ ಡಾಗ್ಸ್ನ ಬಂದು ಅಲೋ ಮಾಡಲ್ಲ, ಕರೆಕ್ಟಾ? ಸೊ ಅಲ್ಲೆಲ್ಲ ಬಂದು ಸರ್ವೇಲೆನ್ಸ್ ಮಾಡಕ್ಕೆ ಇಲ್ಲಿ ನೀವು ನೋಡ್ಬೋದು ಬ್ರೋ, ಇಲ್ಲಿ ಕ್ಯಾಮ್ರಾ ಇದೆ ನೋಡಿ. ಈ ಕ್ಯಾಮ್ರಾದಲ್ಲಿ ಸರ್ವೇಲೆನ್ಸ್ ಮಾಡ್ಬೋದು ನೀವು, ಸಿಸ್ಟಮ್ ಕನೆಕ್ಟ್ ಮಾಡ್ಕೊಂಡು ಲೈವ್ ಫೀಡ್ ನೀವು ನೋಡ್ಬೋದು. ಮತ್ತೆ ಇನ್ನೊಂದು ಅಪ್ಲಿಕೇಶನ್ ಏನು ಅಂದ್ರೆ, ಈಗ ಫೈರ್ ಬೆಂಕಿ ಹಾರಿದವ್ರು ಏನ್ ಮಾಡ್ತಾರೆ, ಪೈಪ್ ತಗೊಂಡು ಹೋಗ್ಬಿಟ್ಟು ಮನೆ ಒಳಗಡೆ ಎಲ್ಲ ಹೋಗಿ ಸಂಧಿ ಬಂದಲ್ಲಿ ಹೋಗ್ಬಿಟ್ಟು ಹಾರಿಸ್ಬೇಕು. ಸೊ ಅದಕ್ಕೆ ಏನ್ ಮಾಡ್ಬೋದು ಅಂದ್ರೆ, ಇದು ಬಂದು ಬ್ರೋ ಫ್ಲಾಟ್ ಸರ್ಫೇಸು, ಅಲ್ಲಿ ಮೋರಿ ಇದೆ, ಇಲ್ಲಿ ಕೆಸರು ಇದೆ, ಅದೆಲ್ಲ ಏನ್ ನೋಡಲ್ಲ ಬ್ರೋ. ಹೆವಿ ಓವರ್ ಟಾರ್ಕ್ ಇದೆ ಈ ರೋಬೋಟ್ಗೆ. ನಿಮ್ಗೆ ತುಂಬಾ ಟಾರ್ಕ್ ಇರೋದ್ರಿಂದ ಈವನ್ ಸ್ಟೆಪ್ಸ್ ಹತ್ತುತ್ತೆ, ಸ್ಟೆಪ್ಸ್ನು ಇಳಿಯುತ್ತೆ. ಹೌದಾ? ಸೊ ಇದ್ರ ವೆಯ್ಟ್ ಲಿಫ್ಟ್ ಚೆನ್ನಾಗಿದೆ. ನೀವು ಬೇಕಾದ್ರೆ ನೀವು ಕುತ್ಕೊಬಹುದು ಇದ್ರ ಮೇಲೆ. ಹೌದಾ? ಡೆಫಿನೆಟ್ಲಿ ಬ್ರೋ. ಬ್ಯಾಟ್ರಿ ಆನ್ ಮಾಡ್ತೀನಿ, ಬೇಕಾದ್ರೆ ನೀವು ಕುತ್ಕೊಳ್ಳಿ, ತಡೆಯುತ್ತೆ, ಅಷ್ಟು ಲೋಡ್ ಇದೆ ಇದಕ್ಕೆ. ಸೊ ನೋಡಕ್ ನಿಮ್ಗೆ ಒಳ್ಳೆ ಪ್ಲಾಸ್ಟಿಕ್ ತರ ಕಾಣ್ತಾ ಇದೆ ಬ್ರೋ, ಬಟ್ ಫುಲ್ ಎಲ್ಲ ಮೆಟಲ್ ಬ್ರೋ. ಸೊ ಇವಾಗ ಎಲ್ಲ ಕಡೆ ಏನಾಗಿದೆ, ಇದು ಗ್ಯಾಜೆಟ್ ತರ ಆಗ್ಬಿಡೈತೆ, ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ನೀವು ಮೇನ್ ಪರ್ಪಸ್ ಆಗಿ ಯೂಸ್ ಮಾಡ್ತಾ ಇರೋದು ಒಂದು ಎಂಟರ್ಟೈನ್ಮೆಂಟ್, ಸ್ಟೂಡೆಂಟ್ಸ್ ಎಜುಕೇಶನ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದೀರಾ. ಸೊ ಇದೊಂದು ಎಷ್ಟಾಗುತ್ತೆ ಅಂತ ಕೇಳ್ಬೋದು? 3.5 ಲಕ್ಷದಿಂದ 6 ಲಕ್ಷದವರೆಗೂ ಸೇಲ್ ಮಾಡ್ತಾ ಇದ್ದಾರೆ ಬ್ರೋ. 3.5 ಲಕ್ಷದಿಂದ 6 ಲಕ್ಷವರೆಗೂ ಇದೆ ಗೈಸ್. ಸೊ ಇವತ್ತು ರೋಬೋ ಡಾಗ್ ನ ತಗೊಂಡೋಗಿ ನಮ್ ಜನರಿಗೆ ತೋರಿಸಿ ಒಂದು ಡಿಫ್ರೆಂಟ್ ಆಗಿರೋ ಕಾಂಟೆಂಟ್ ನ ಮಾಡ್ಬೇಕು ಅಂತ ಹೊರಟಿದ್ದೀನಿ. ಸೊ ಅದನ್ನ ಮುಂದಕ್ಕೆ ನೋಡ್ತೀರಾ. ಬಟ್ ಹೆವಿ ವೇಟ್ ಇದೆ. ಹೌದು ಬ್ರೋ, ಹೆವಿ ವೇಟ್ ಇದೆ ಬ್ರೋ. ಇನ್ನೂ ಆಕ್ಚುಲಿ ಅದಕ್ಕೆ ಬ್ಯಾಟ್ರಿ ಇಲ್ಲ. ಆ ಬ್ಯಾಟ್ರಿ ನಾವು ಇನ್ಸೆಕ್ಟ್ ಮಾಡಿದ್ರೆ ಇನ್ನೂ ನಿಮ್ಗೆ ಲೋಡ್ ಅನ್ಸುತ್ತೆ ಬ್ರೋ. ಇದನ್ನ ತಗೊಂಡೋದಾಗ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ಫುಲ್ ಇವಾಗ ನನಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತದೆ. ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಬ್ರೋ ನೋಡೋಣ, ಬನ್ನಿ. ಇವಾಗ ಹೋಗ್ತೀವಲ್ಲ, ನೋಡೋಣ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಇದು ಬರ್ತಾನೆ ಇಲ್ಲ. ಡಿಫ್ರೆಂಟ್ ಫೀಲು. ಹಸು ಇಟ್ಕೊಂಡು ಹೋಗಿದ್ದೀನಿ, ನಾಯಿನ ಇಟ್ಕೊಂಡು ಹೋಗಿದ್ದೀನಿ, ರೋಬೋಟಿಕ್ಸ್ ನಾಯಿನ. ಆ ನಾಯಿ ಬೊಗಳ್ತೈತೆ. ನಾನಲ್ಲ ಆನೆ ಹೊಡತೈತೆ. ಗೈಸ್ ಇದು 3 ಕೋಟಿ ನಾಯಿ. ಇದು 3 ಕೋಟಿ ನಾಯಿ. ಇದು ಅರ್ಥ ಆಯ್ತು ಅನ್ಸುತ್ತೆ. ಇದ್ರ ಹೆಸರು ಜಾಯಿಂಟ್ ಡಾಗ್ ಅಂತ. ಯಾರು ಇವ್ರಲ್ಲ? ಆಂಟಿ ಬೈಕೊಂಡು ಹೋಗ್ತಾರೆ. ನೋಡಿ ಏನು ಮಾಡಲ್ಲ ನೋಡ ನೋಡು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಹೋಗು. ಪಾಪ ಭಯ ಬಿಟ್ಬಿಟ್ಟ. ಆಯ್ ಬ್ರೋ, ಹೇಗಿದ್ದೀರಾ? ಆರಾಮಾಗಿದ್ದೀನಿ. ನೋಡ್ತಾ ಇದ್ದೆ ಬ್ರೋ. ಹೌದಾ? ಇರ್ಲಿಲ್ಲ ನೀವು ಇವತ್ತು ಕೋಇನ್ಸಿಡೆನ್ಸ್ ಆಗಿ ಸಿಕ್ಕಿದ್ದೀರಾ. ಹೌದಾ? ನೋಡಿ ನಮ್ಮ ಜೊತೆ ಜಾಯಿಂಟ್ ನಾಯಿನೂ ಕರ್ಕೊಂಡ್ ಬಂದಿದ್ದೀನಿ. ಹಾಯ್ ಹೇಳಿ ನೋಡಿ. ಹಾಯ್. ಲವ್ ಯು ಅನ್ನಿ ಬ್ರೋ. ಲವ್ ಯು ಹೇಳುತ್ತೆ. ಲವ್ ಯು. ನೀವ್ ಹಿಂಗ್ ಹೇಳಿದ್ರೆ ಹೇಳಲ್ಲ, ಅದು ಹುಡುಗಿಗೆ ರೊಮ್ಯಾಂಟಿಕ್ ಆಗಿ ಹಿಂಗ್ ಹೇಳ್ತಾರೆ. ಹೇಳಲ್ಲ ಬ್ರೋ, ಅದಕ್ಕೆ ಇದಕ್ಕಾರ ಹೇಳಿ. ಐ ಜಾಯಿಂಟ್ ನೈ, ಐ ಲವ್ ಯು. ವಾವ್, ಸೂಪರ್. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ರೋಬೋಟ್ ನಾಯಿ ಆಂಟಿ. ನಾಯಿ ತರ ಕಾಣಿಸ್ತಾ ಇಲ್ವಾ?
ನನ್ನ ಮಾಮೂಲಿ ನಾಯಿ ಹಾ ಮನೆಯೆಲ್ಲ ನೋಡ್ಕೊಳುತ್ತ ಆಂಟಿ. ಹೌದಾ ಹ್ಮ್. ಯಾರು ಬಂದ್ರು ಪ್ರೊಟೆಕ್ಟ್ ಮಾಡುತ್ತಾ? ಓ ಪಕ್ಕ ಬೊಗಳಲ್ಲ ಆಂಟಿ. ಇದು ಡ್ಯಾನ್ಸ್ ಮಾಡುತ್ತೆ. ಹ್ಞೂ ಜಂಪು. ఎవరైనా దొంగలు వస్తే కనిపెడుతుందా? ಹ್ಞೂ ಆಂಟಿ. ఇది ಹ್ಞೂ అంటే ఎట్లా అల్లరి చేస్తుందా? ಹ್ಞೂ ಆಂಟಿಗೆ ಏನೇನೆಲ್ಲ ಕ್ವಶನ್ಸ್. ಈಗ ನಿಮ್ ಫೋನ್ ನನ್ ಕರ್ಕೊಂಡು ಹೋದ್ರೆ ಅದ್ ನಿಮ್ಮನೆ ನಾಯಿ ಆದ್ರೆ ಅದು ಹುಡ್ಕೊಂಡ್ ಬರುತ್ತೆ. ఓ చూడు సూపర్ అప్ప సూపర్. మీరు డాన్స్ ఆడితే అది కూడా డాన్స్ ఆడుతుంది. చూడమ్మా ఆ. గిర్ర 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 రింగ్ ఆడి ఆంటీ ఆడి. గిర్ర 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 గింగిలాగిరే సర 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 పొంగరాలివే. ತಿರ್ಗಿ బాగుంది చాలా బాగుంది. వెరీ గుడ్. ಕೇಳಿ ಆಂಟಿ ಥ್ಯಾಂಕ್ಸ್ ನಿಮ್ಗೂ ಕೊಡುತ್ತೆ. ಏ ಆಂಟಿ ಏನ್ ಮಾಡಲ್ಲ ಆಂಟಿ. ಥ್ಯಾಂಕ್ಸ್ ಕೇಳಿ. ಆಂಟಿ ಕೇಳಿ ಆಂಟಿ ಥ್ಯಾಂಕ್ಸ್ ಕೇಳಿ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರು ಆ ಪಕ್ವತ್ನ ನೋಡಿದ್ರೆ. ಬನ್ನಿ ಇಲ್ಲಿ. ಬನ್ನಿ ಆಂಟಿ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಏನ ಅಷ್ಟೊಂದು ಕಾಯಣ. ಹೆಣ್ಮಕ್ಳು ಒರಿಜಿನಲ್ ನಾಯಿ ನೋಡಿದ್ರು ಅಷ್ಟೇ, ರೋಬೋ ನಾಯಿ ನೋಡಿದ್ರು ಅಷ್ಟೇ. ಡೋಂಟ್ ಡೂ ಎನಿಥಿಂಗ್, ಡೋಂಟ್ ಡೂ ಎನಿಥಿಂಗ್. ಕನ್ನಡ ಅಂತೂ ಬರೋ ತರ ಇಲ್ಲ ಇವರು. ಯು ಫ್ರಮ್ ವಿಚ್ ಸ್ಟೇಟ್? ಓ ನೇಪಾಲ್. ಯು ಟೆಲ್ ಐ ಲವ್ ಯು ಟು ಇಟ್, ಇಟ್ ವಿಲ್ ಟೆಲ್ ಯು ಬ್ಯಾಕ್. I love you. ಒಂದು ರೋಬೋ ನಾಯಿ ಇಟ್ಕೊಂಡ್ರೆ ಸಾಕು, ಹುಡುಗಿರೆಲ್ಲ ಪಟಾಯಿಸ್ಬಿಡ್ಬೋದು. ವೆರಿ ಸ್ಮಾರ್ಟ್. You want? You can take it home. But one condition, with this, his owner also will come. His owner also will come. ಬರೀ ಇಂತದಯ್ಯ. You're all Nepali? Yes. ಏನ್ ಚೆನ್ನಾಗವ್ರು ಗುರು ನೇಪಾಳಿ ಅವರು. ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ. ಎಲ್ರು ರೋಬೋ ನಾಯಿ ನೋಡಿದ ತಕ್ಷಣ ರಿಯಾಕ್ಟ್ ಮಾಡ್ತಾರೆ. ಅಯ್ಯೋ ಅಂಕಲ್. ಸಮಾಚಾರ ಏನ ಸಮಾಚಾರ? ಏನ್ ಮಾಡ್ತಾ ಇದೀಯಾ? ನೀವು ಡ್ಯಾನ್ಸ್ ಆಡ, ಅದು ಡ್ಯಾನ್ಸ್ ಆಡುತ್ತೆ. ಡ್ಯಾನ್ಸ್ ಮಾಡ. ಜನ ಎಲ್ಲ ಏನ್ ಮಸ್ತಾಗಿ ಎಂಜಾಯ್ ಮಾಡ್ತಾರೆ ಅವರು. ಇದಕ್ಕೆ ಹೇಳೋದು ಮನುಷ್ಯರ ಹತ್ರ ಸಂಬಂಧ ಬಾಂಧವ್ಯ ಎಲ್ಲ ಕಮ್ಮಿ ಆಗ್ತದೆ, ರೋಬೋಗಳ ಜೊತೆ ಜಾಸ್ತಿ ಆಗ್ತದೆ. ಸರಿಯಾಗಿ ಹೇಳಿದ್ರಿ. ರಿಯಲ್ ನೈನ ಕರ್ಕೊಂಡ್ ಬಂದಿದ್ರೆ ಜನ ಹಿಂಗ್ ತಿರ್ಗಿ ನೋಡ್ತಾ ಇರ್ಲಿಲ್ಲ. ರೋಬೋ ನೈ ತಂದಿದ್ಕೆ ಇಡೀ ಜನ ಎಲ್ಲ ನಮ್ನೆ ನೋಡ್ತವ್ರೆ. ಸರಿ ನಾವು ಮೀಡಿಯಾದವ್ರು ಸರ್, ನಮ್ಮನ್ನ ರೋಸ್ಟ್ ಮಾಡಿ. ನಾವು ಮೀಡಿಯಾದವ್ರೆ ಸರ್. ಚೆಕ್ ಬಂತು. ಅದೇ ಡಿಫ್ರೆನ್ಸ್ ಇದೆ ಸರ್ ನಮ್ಗೂ ನಿಮ್ಗೂ. ಕರೆಕ್ಟ್ ಆಗಿ ಹೇಳಿದ್ರಿ. ನೀವು ಐ ಲವ್ ಯು ಅಂದ್ರೆ ಅದು ವಾಪಸ್ ಹೇಳುತ್ತೆ. ಲವ್ ಯು. ಹೋಗ್ತಾ ಇದೆ. ಅದು ಹೆಣ್ಮಕ್ಳ ಹತ್ರ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಅದು ಗಂಡ ನಾಯಿನೇ. ಸರ್ ಒಂದು ಕ್ವಶನ್ ಕೇಳ್ತಾವ್ರು ಇವಾಗ ಇದಕ್ಕೆ. ಚಾಲೆಂಜಿಂಗ್ ಸರ್ ದರ್ಶನ್ ಅವರು ಯಾವಾಗ ರಿಲೀಸ್ ಆಯ್ತಾರೆ ಪ್ರೆಡಿಕ್ಟ್ ಮಾಡಪ್ಪ. ಇದ್ರೆ ಅವ್ ನಮ್ಮ ನೆಮ್ಮದಿ ಆಗಿರ್ಬೇಕು, ಇಲ್ಲಾದ್ರೆ ನಿನ್ನ ಫಾರಿನ್ ಆಂಟಿ ಎಲ್ಲ ಫುಲ್ ಇಂಪ್ರೆಸ್ ಆಗ್ಬಿಟ್ಟವ್ರು ನಮ್ಮ ನಾಯಿ ನೋಡಿ. ಏಯ್ ಬಲ್ಲಿ ಬಲ್ಲಿ. ಅವನ ಅಂಗಡಿ ಬಾಗ್ಲ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಲ್ಲಿ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನಿಜ ರೋಬೋ ನಾಯಿ ನೋಡಿ ಈ ಪಾಟಿ ಎದರ್ತಾರೆ. ನಿಜವಾದ ನಾಯಿ ನೋಡಿದ್ರೆ ಅಷ್ಟೇ. ಮ್ಯಾಮ್ ಇದು ಡಮ್ಮಿ ಮ್ಯಾಮ್. ನಮ್ಮ ಜನ ನಿಜವಾದ ನಾಯಿ ನೋಡಿದ್ರೆ ಒಂದು ಬನ್ನು ಹಾಕಲ್ಲ. ಅದೇ ಈ ಡಮ್ಮಿ ನಾಯಿ ನೋಡಿದ್ರೆ ಎಲ್ಲ ಮುತ್ತರ್ಕೊಂಡು ಫೋಟೋ ತಗೊಂತಾರೆ. ಇದು ಹಾರ್ಶ್ ರಿಯಾಲಿಟಿ. ಒರಿಜಿನಲ್ಗೆ ಬೆಲೆ ಇಲ್ಲ, ಡಮ್ಮಿಗಳಿಗೆ ಬೆಲೆ. ಮನುಷ್ಯರಿಗೆ ಆಗಿರ್ಬೋದು, ನಾಯಿಗೆ ಆಗಿರ್ಬೋದು, ಇಲ್ಲ ವಸ್ತುಗೆ ಆಗಿರ್ಬೋದು. ಚೆನ್ನಾಗಿ ಹೇಳಿದ್ರಿ.
ಹಾ ಕೈ ಕೊಡ್ಬೋದು ಮ್ಯಾಮ್. ಕೈ ಹಿಡಿಬೋದು ಅನ್ನೋದು, ಕೈ ಕೊಡ್ಬೋದು ಅಲ್ಲ. ಐ ಲವ್ ಯು ಅನ್ನೋದಕ್ಕೆ. ಐ ಲವ್ ಯು. ಏನ್ ಆಸೆ ರೀ ನಿಮ್ಗೆ? ಯಾವ್ದು ಹುಡ್ಕೊಂಡ್ ಜೀವನ ಹಾಳಾಗದ್ಕಿಂತ ನೀನು. ಸೊ ಇವಾಗ ನಮ್ಮ ನಾಯಿ ಸಿಂಗಲ್ ಆಗಿ ಹೋಗುತ್ತೆ. ಈ ನಾಯಿನ ನೋಡಿ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಹಿಂದೆ ಎರಡು ಹೆಣ್ಮಕ್ಳು ಐಸ್ ಕ್ರೀಮ್ ತಿನ್ಕೊಂಡ್ ಬರ್ತವ್ರೆ, ನೋಡಿದ ತಕ್ಷಣ ಓಡೋಗ್ಬಿಟ್ರು. ಏ ಹಾಯ್ ಆರಾಮ 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 ನೀವರಾಮ. ಆಂಟಿ ನೆಕ್ಸ್ಟ್ ಲೆವೆಲಲ್ಲಿ ಗಾಬರಿ ಆಗೋದ್ರು. Want to talk to me? You're scared about me? Oh, you want to fight with me? ಆಂಟಿ ಐ ಲವ್ ಯು ಹೇಳಿ, ಹೇಳುತ್ತದು. I love you. ಚೆನ್ನಾಗಿ ಹೇಳ್ತಾ ಇದೆ. Oh, what is that you're showing? ಹಾರ್ಟ್ ಶೇಪ್. ಹಾರ್ಟ್ Heart. I have got some. One heart is enough for me, but I love everybody. ಆಂಟಿ ನಾಯಿ ಬೇಕಾಯ್ತು, ರೋಬೋ ನಾಯಿ ಏನ್ ಮಾಡಿಲ್ಲ. ತಗೊಂಡು ಇಟ್ಕೊಳ್ಳಿ. ಅಯ್ಯಪ್ಪ ಬೇಡಪ್ಪ, ಇದೊಂದು ಇಟ್ಕೊಳ್ಳಿ ಸಾಕು, ಕಸ್ಟಮರ್ಸ್ ಎಲ್ಲ ಬರ್ತಾರೆ. ಬೇಡಪ್ಪ ಬೇಡ, ಅಂಜಿಕ್ ಬರ್ತದೆ ನಾನು. ಥ್ಯಾಂಕ್ಸ್ ಕೇಳಿ ಕೊಡುತ್ತೆ. ಥ್ಯಾಂಕ್ ಯು ಬಾಯ್. ಥ್ಯಾಂಕ್ ಯು ಮಗ. ಏ ಬರಲ್ಲ ಆಂಟಿ. ಬೇಕಾ ನಿಮ್ಮನೆಗೊಂದು? ಎಷ್ಟಾಗತ್ತೆ? 3.5 ಲಕ್ಷ ಅಷ್ಟೇ ಆಂಟಿ. ಅಷ್ಟೇನಾ? ನೀನೇ ಬಂದ್ಬಿಡು, ಫ್ರೀಯಾಗಿ ಊಟ ಹಾಕ್ತೀನಿ. ಅದು ಊಟ ತಿನ್ನಲ್ಲ ಆಂಟಿ, ಬರೀ ಕರೆಂಟ್ ಮಾತ್ರ. ಹಾಯ್ ಮ್ಯಾಮ್. ಅಭಿಮಾನಿ. ಅಯ್ಯೋ ಥ್ಯಾಂಕ್ ಯು ವಿಡಿಯೋಗೋಸ್ಕರ ನಾವು ವೆಯ್ಟ್ ಮಾಡ್ತಾನೆ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇನ್ನ ಹೆಚ್ಚಿನ ರೀತಿ ಮಾಡ್ತಾನೆ ಇರಿ. ಶೋರ್ ಡನ್. ಲವ್ ಯು ಅನ್ನೋದಕ್ಕೆ ಲವ್ ಯು ಹೇಳಲ್ಲ ನೋಡಿ, ಅದೇ ಹೇಳುತ್ತೆ. ರೋಬೋ ಡಾಗ್ ಇಟ್ಸ್ ಗಿವಿಂಗ್ ಯು ಹೈ ಫೈ. ಯು ನೋ ಕನ್ನಡ? ಹಾ ಬರುತ್ತೆ ಸರ್. ಅದಕ್ಕೆ ಅದು ಕನ್ನಡ ಹುಡುಗಿರ ಹತ್ರ ಮಾತ್ರ ಹೋಗೋದು. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಯು ಕ್ಯಾನ್ ಟೆಲ್ ಐ ಲವ್ ಯು. I'll tell it later. ನಾಟ್ ಫಾರ್ ಮೀ, ಫಾರ್ ದಿಸ್. I love you. ನಗ್ನಗ್ತಾ ನನ್ನ ಮನಸ ಎತ್ಕೊಂಡು ಹೋಯ್ತವಳಲ್ಲ. Very nice. All the best. ಥ್ಯಾಂಕ್ ಯು Nice innovation. ಜಂಪ್ ಮಾಡಿ, ಅದು ಜಂಪ್ ಮಾಡುತ್ತೆ. ಇನ್ನು ಮುಂದಿನ ವರ್ಷಗಳಲ್ಲಿ ನಾಯಿಗಳೆಲ್ಲ ಹೋಗಿ ಇದೇ ಥರ ರೋಬೋ ಡಾಗ್ಗಳು ಬರೋ ಅಂಥ ಎಲ್ಲ ಚಾನ್ಸಸ್ಗಳು 100ಗೆ 200% ಇದೆ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಸೇವ್ ಅನಿಮಲ್ಸ್. ಬೀದಿ ನಾಯಿಗಳಾಗಿರ್ಬೋದು ಅಥವಾ ಮನೇಲಿ ಸಾಕ್ತಾ ಇರೋ ನಾಯಿಗಳಿಗಾಗಿರ್ಬೋದು, ನೀವು ತಿನ್ನೋದ್ರಲ್ಲೇ ಒಂದು ಸ್ವಲ್ಪ ಹಾಕಿ, ಇಲ್ಲ ಒಂದು 5 ರೂಪಾಯಿ ಖರ್ಚು ಮಾಡಿಬಿಟ್ಟು ಒಂದು ಬ್ರೆಡ್ಡೋ ಬನ್ನೋ ಹಾಕಿದ್ರೆ ಡೆಫಿನೆಟಾಗಿ ಅವು ನಿಜವಾಗ್ಲೂ ನೀವು ಸಾಯೋವರೆಗೂ ಕೃತಜ್ಞತೆ ಆಗಿರ್ತವೆ. ಇವೆಲ್ಲ ಒಂದು ದಿನಕ್ಕೆ ಚಂದ ಇರುತ್ತೆ, ಓ ಏನೋ ಹೊಸದಾಗಿ ಏನೋ ಮಾಡ್ತಾ ಇದೆ ಅನ್ನೋ ಒಂದು ಉತ್ಸಾಹ ಇರುತ್ತೆ. ಬಟ್ ನಮಗೇನಾದ್ರು ಆಗ್ತದೆ ಅಂದರೆ ಇದ್ರ ಕೈಲಿ ಏನೂ ಮಾಡೋದಕ್ಕಾಗಲ್ಲ. ಬಟ್ ನಿಜವಾದ ನಾಯಿಗಳು ಅದ್ರ ಪ್ರಾಣ ಕೊಟ್ಟು ಅದ್ರ ಮಾಲೀಕನ ಪ್ರಾಣನ ಉಳಿಸುತ್ತೆ. ಅದಕ್ಕೋಸ್ಕರ ಯಾವತ್ತೂ ನಾಯಿಗಳಿಗೆ ಚಿರಋಣಿಯಾಗಿರಿ. ಹೇಗನ್ಸ್ತಿತ್ತು ವಿಡಿಯೋ? ಬ್ರೋ ನೆಕ್ಸ್ಟ್ ಲೆವೆಲ್ ಆಗಿತ್ತು ಬ್ರೋ. ಅನ್ಕೊಂಡಿದ್ದೆ ಬೇರೆ ಇತ್ತು, ಬಟ್ ಇಲ್ಲಿ ರಿಯಾಕ್ಷನ್ಸ್ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಜನ ಓಡೋಗ್ತಾ ಇದ್ದಿದ್ದು, ಅದು ಇಲ್ಲದೆ ಎಷ್ಟೋ ಜನ ಬಂದು ರಿಯಲ್ ಡಾಗ್ ಅನ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಕಮೆಂಟ್ ಎಲ್ಲ ಕೊಡ್ತವ್ರೆ, ನನ್ನನ್ನು ಲವ್ ಮಾಡು, ಆರ್ಟ್ ಕೊಡು ಅಂತ. ಬಟ್ ಆ್ಯಕ್ಚುಲಿ ಏನು ಅಂತ ಅಂದರೆ, ಈ ನಾಯಿಗೆ ಏನೇ ಕಮೆಂಟ್ ಕೊಟ್ಟರು ಅದನ್ನು ರೀಡೈರೆಕ್ಟ್ ಮಾಡಲ್ಲ, ಅದನ್ನು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ತಾ ಇದ್ದು ಬ್ರೋ. ಬಟ್ ಇವ್ರು ಕಾಣಿಸ್ತಾ ಇರಲಿಲ್ಲ ಅಷ್ಟೇ. ಜನ ಇದ್ರ ಹತ್ರ ಬಂದ್ಬಿಟ್ಟು ಮುತ್ಕೊಡು, ತಪ್ಕೋ, ಏನೇನೆಲ್ಲ ಫನ್ನಿ ಹೇಳಿದ್ರು. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತಲ್ಲ. ಹೌದು, ಹೆವಿ ಇತ್ತು ಬ್ರೋ. ಸೊ ಇನ್ ಕೇಸ್ ಏನಾದರೂ ಈ ಥರ ನಾಯಿ ಅಂದರೆ ರೋಬೋ ಡಾಗು ನಿಮ್ಮ ಏನಾದರೂ ಸ್ಪೆಷಲ್ ಒಕೇಶನ್ಸ್ ಬೇಕು, ಕಾರ್ಪೊರೇಟ್ ಇವೆಂಟ್ಸು ಅಥವಾ ಮನೆಯಲ್ಲಿ ಯಾವ್ದಾರ ಗೆಟ್ ಟುಗೆದರ್ ಗ್ಯಾದರಿಂಗ್ ಏನಾದರೂ ಬೇಕು ಅಂತಂದರೆ ಬ್ರೋನ ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಒಂದು ವಿಷಯನ ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ದಿಸ್ ಇಸ್ ಜಸ್ಟ್ ಅ ರೋಬೋ ಡಾಗ್. ಇದ್ರ ಮೇಲೆ ತೋರಿಸೋವಂಥ ಪ್ರೀತಿ ಕಮ್ಮಿ ಇರಲಿ, ನಿಮ್ಮ ಮನೆಯಲ್ಲಿರುವಂಥ ನಾಯಿ ಮೇಲೆ ತೋರಿಸೋವಂಥ ಪ್ರೀತಿ ಜಾಸ್ತಿ ಇರಲಿ. ಯಾಕಂದರೆ ಯಾವುದಾದ್ರೂ ಒಂದು ಜೀವಿ ಇಡೀ ಪ್ರಪಂಚದಲ್ಲಿ ಅದ್ರ ಜೀವನ ಕೊಡೋದಕ್ಕೆ ಹಿಂದೂ ಮುಂದೆ ನೋಡಲ್ಲ ಅಂತಂದರೆ ಅದು ನಾಯಿಗಳು ಮಾತ್ರನೇ. ಸೊ ದಯವಿಟ್ಟು ಸೇಫ್ ಡಾಗ್ಸ್, ಸೇಫ್ ಸ್ಟ್ರೀಟ್ ಡಾಗ್ಸ್ ಆ್ಯಂಡ್ ಪ್ಲೀಸ್ ಫೀಡ್ ಡಾಗ್ಸ್. ಸೊ ಇದು ನನ್ನ ಕಡೆಯಿಂದ ಒಂದು ಚಿಕ್ಕ ಮನವಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನೊಬ್ಬರನ್ನ ಇಬ್ಬರು ಮಿಸ್ ಮಾಡ್ಕೋತಾರಿ. ಬಾಯ್. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.